ವಿಧಾನಸಭೆಯಲ್ಲಿ ಅಕ್ರಮ ಮದ್ಯ ಮಾರಾಟದ ವಿಷಯ ಪ್ರಸ್ತಾಪವಾಗಿದೆ. ಕಾಂಗ್ರೆಸ್ನ ಶಾಸಕ ಮಹಾಂತೇಶ್ ಕೌಜಲಗಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ಅನಧಿಕೃತ ಮದ್ಯ ಮಾರಾಟ ಆಗ್ತಾ ಇದೆ, ವಿದ್ಯಾರ್ಥಿಗಳು ಬಲಿಯಾಗ್ತಾ ಇದ್ದಾರೆ ಎನ್ನುವ ಗಂಭೀರ ವಿಷಯವನ್ನ ಕೆಳಮನೆಯಲ್ಲಿ ಪ್ರಸ್ತಾಪ ಮಾಡಿದ್ರು ಕಾಂಗ್ರೆಸ್ನ ಶಾಸಕ ಮಹಾಂತೇಶ್ ಕೌಜಲಗಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಸ್ತೆ ಅಪಘಾತಕ್ಕೂ ಇದೇ ಕಾರಣ ಅಂತ ಹೇಳಿ ಕೌಜಲಗಿ ಹೇಳಿದರು. ಕೌಜಲಗಿ ಪ್ರಸ್ತಾಪಕ್ಕೆ ಸಚಿವ ಆರ್.ಬಿ. ತಿಮ್ಮಾಪುರ ಉತ್ತರವನ್ನು ಕೊಟ್ಟಿದ್ದಾರೆ. ಕಂಟ್ರೋಲ್ ಮಾಡಲು ಗ್ರಾಮ ಸಭೆಗಳನ್ನು ಮಾಡ್ತಾ ಇದ್ದೇವೆ, ಡಿಸಿ ಎಸ್ಪಿಗಳ ನೇತೃತ್ವದಲ್ಲಿ ಸಮಿತಿಗಳನ್ನು ರಚನೆ ಮಾಡಿದ್ದೇವೆ, ಕಠಿಣ ಕ್ರಮದ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಸಚಿವರು. ಇದಕ್ಕೆ ಬಿಜೆಪಿ ಜೆಡಿಎಸ್ ಶಾಸಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಮದ್ಯ ಮಾರಾಟ ಸರ್ಕಾರವೇ ಟಾರ್ಗೆಟ್ ಕೊಡ್ತಾ ಇದೆ, ಮದ್ಯ ಮಾರಾಟಕ್ಕೆ ಇಂತಿಷ್ಟು ತಿಂಗಳಿಗೆ ಇಂತಿಷ್ಟು ಮಾರಾಟ ಮಾಡಬೇಕು ಅಂತ ಹೇಳಿ ಸರ್ಕಾರವೇ ಟಾರ್ಗೆಟ್ ಕೊಡ್ತಾ ಇದೆ, ಅದಕ್ಕೆ ಹಳ್ಳಿಗಳಲ್ಲಿ ಮದ್ಯ ಮಾರಾಟ ಆಗ್ತಾ ಇದೆ. ಜೆಡಿಎಸ್ನ ಸುರೇಶ್ ಬಾಬು ಗಂಭೀರ ಆರೋಪವನ್ನು ಮಾಡಿದರು. ನೋಡಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಹಳ್ಳಿಗಳಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಕೂಡ ಈ ಚಿಕ್ಕ ಪುಟ್ಟ ಅಂಗಡಿಗಳಲ್ಲೂ ಕೂಡ ಮದ್ಯ ಮಾರಾಟ ನಡೀತಾ ಇದೆ. ರೇಷನ್ ಅಂಗಡಿಯಲ್ಲೂ ಕೂಡ ಮದ್ಯ ಮಾರಾಟ ನಡೀತಾ ಇದೆ. ಪಾನ್ ಬೀಡ ಅಂಗಡಿಗಳಲ್ಲೂ ಕೂಡ ಮದ್ಯ ಮಾರಾಟ ನಡೀತಾ ಇದೆ. ಹಳ್ಳಿಗಳಲ್ಲೂ ಕೂಡ ಮದ್ಯ ಮಾರಾಟ ಆಗ್ತಾ ಇದೆ. ಅನಧಿಕೃತವಾಗಿ ಎಗ್ಗಿಲ್ದೆ ಸಾಕ್ತಾ ಇದೆ. ಕೇವಲ ಇದು ಇಂಥ ಹಳ್ಳಿಗಳು ಅಂತ ಮಾತ್ರ ಅಲ್ಲ, ಕರ್ನಾಟಕದ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಈಗ ಮದ್ಯ ಸಿಗುತ್ತೆ. ಅದು ಕೂಡ ಅಲ್ಲಿಂದ ತೆಗೆದುಕೊಂಡು ಬರ್ತಾರೆ, ಇಲ್ಲಿ ದುಬಾರಿಗೆ ಮಾರ್ತಾರೆ. ಅದೇನೇ ಇದ್ರೂ ಕೂಡ ಹಳ್ಳಿಗೂ ಮದ್ಯ ಸಪ್ಲೈ ಆಗ್ತಾ ಇದೆಯಲ್ಲ, ಇದು ಮಾರಕ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳೇ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ಅನ್ನೋದು ಕೌಜಲಗಿ ಅವರ ಪ್ರಶ್ನೆ. ಜೊತೆಗೆ JDSನ ನಾಯಕ, ಸಭಾನಾಯಕ JDSನ ನಾಯಕ ಕೂಡ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಸುರೇಶ್ ಬಾಬು ಕೂಡ ಅದನ್ನೇ ಹೇಳಿದ್ದಾರೆ. ಇದು ಅತ್ಯಂತ ಮಾರಕವಾಗ್ತಾ ಇದೆ, ಸರ್ಕಾರ ವಿಫಲವಾಗಿದೆ ಅನ್ನೋ ಮಾತನ್ನು ಹೇಳಿದರು. ಆದರೆ ಕೌಜಲಗಿ ಹಾಗೂ ಸುರೇಶ್ ಬಾಬು ಅವರ ಮಾತಿಗೆ ಉತ್ತರ ಕೊಟ್ಟಂಥ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ನಾವು DC ಮತ್ತು SP ಗಳ ಒಂದು ಮೀಟಿಂಗನ್ನು ಮಾಡಿ, ಸಭೆಯನ್ನು ಮಾಡಿ, ಒಂದು ಟೀಮನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ಯಾವ ಟೀಮ್ ಮಾಡ್ತಾರೆ? ಇಷ್ಟು ದಿನಗಳ ಕಾಲ ಮಲ್ಕೊಂಡಿದ್ರಾ? ಗೊತ್ತಿರಲಿಲ್ವಾ? ಇವರ ಗಮನಕ್ಕಿಲ್ವಾ? ಇನ್ನೊಂದು ಕಡೆ ಟಾರ್ಗೆಟ್ ವಿಚಾರ, ಹೌದು, ಟಾರ್ಗೆಟ್ ಟ್ರಾಫಿಕ್ ವಿಚಾರದಲ್ಲೂ ಕೂಡ ಟಾರ್ಗೆಟ್ ಅಂತಾರೆ, ಅಬಕಾರಿ ವಿಚಾರದಲ್ಲೂ ಕೂಡ ಟಾರ್ಗೆಟ್ ಅಂತಾರೆ. ಯಾವುದು ಮಾರಕವೋ ಅದನ್ನೇ ಅತಿ ಹೆಚ್ಚಾಗಿ ಟಾರ್ಗೆಟ್ ಕೊಟ್ಟರೆ, ಹಣದ ಕಾರಣಕ್ಕಾಗಿ, ಹಣದ ಸಂಗ್ರಹದ ಕಾರಣಕ್ಕಾಗಿ ಟಾರ್ಗೆಟ್ ಕೊಟ್ಟರೆ ಜನರ ಆರೋಗ್ಯ ಏನಾಗುತ್ತೆ ಅಂತ ನೋಡಬೇಕಾಗತ್ತೆ. ಈ ಬಗ್ಗೆ ಭಾಳ ಗಹನವಾದಂಥ ಚರ್ಚೆ ಇವತ್ತು ವಿಧಾನಸಭೆಯಲ್ಲಿ ನಡೀತು. 540 ಹೋದ ವರ್ಷದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಬಹುಶಃ ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅನಧಿಕೃತವಾಗಿ ಅಕ್ರಮ ಮದ್ಯ ಮಾರಾಟ ಆಗ್ತಾ ಇದೆ ಅಂತೇಳಿ ತಾವು ಸಹಿತ ಒಪ್ಕೊಂಡಿದ್ದೀರಿ. ಬಹುಶಃ ಈ ರೀತಿಯಾಗಿ ಆಗ್ತಾ ಇರೋದ್ರಿಂದ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ವಿಶೇಷವಾಗಿ ವ್ಯಸನಿ ಆಗ್ತಿರುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಬಹುಶಃ ನಾವೆಲ್ಲ ಗ್ರಾಮೀಣ ಪ್ರದೇಶಕ್ಕೆ ಹೋದಂಥ ಒಂದು ಸಂದರ್ಭದಲ್ಲಿ ಆ ಗ್ರಾಮದ ತಾಯಂದಿರು ವಿಶೇಷವಾಗಿ ನಮಗೆಲ್ಲ ಜನಪ್ರತಿನಿಧಿಗಳಿಗೆ ಕೈ ಮುಗಿದು ಈ ರೀತಿಯಂಥ ಅನಧಿಕೃತವಾದಂಥ ಸ್ಥಳಗಳಲ್ಲಿ ಏನು ಅಕ್ರಮ ಮದ್ಯ ಮಾರಾಟ ಆಗ್ತಾ ಇಲ್ಲ ಅದನ್ನೆಲ್ಲ ತಡೆ ಹಿಡಿಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೋತಾರೆ. ಮತ್ತು ನೀವೆಲ್ಲ ಇತ್ತೀಚಿನ ದಿನದಲ್ಲಿ ಆಕ್ಸಿಡೆಂಟ್ ಆದದ್ದನ್ನು ಸರ್ವೆ ಮಾಡಿಸ್ರಿ. ಈ ಮದ್ಯ ವ್ಯಸನಿಗಳು, ಅದರಲ್ಲಿ ಯುವಕರು ವಿಶೇಷವಾಗಿ ಆಕ್ಸಿಡೆಂಟ್ ಆಗಿ ತೀರ್ಕೊಂಡದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾವು ಒಂದು ವಿನಂತಿಯನ್ನು ಮಾಡ್ಕೋತೀನಿ, ಈ ಏನು ಅನಧಿಕೃತವಾದಂಥ ಒಂದು ಸ್ಥಳಗಳಲ್ಲೆಲ್ಲ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದೆಯಲ್ಲ, ಅವನ್ನ ತಡೆ ಹಿಡುವಂತಹ ಒಂದು ಕೆಲಸವನ್ನು ಮಾಡಬೇಕು. ನಿಮ್ಮ ಕಾನೂನು ಏನೈತಿಲ್ಲ ಅದನ್ನ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿದರೆ ನಿಶ್ಚಿತವಾಗಿಯೂ ಸಹಿತ ಈ ಅನಧಿಕೃತವಾದಂಥ ಸ್ಥಳಗಳಲ್ಲಿ ಮದ್ಯ ಮಾರಾಟ ತಡೆ ಆಗ್ತೈತೆ ಅನ್ನೋದು ನಂದು ವಿಶ್ವಾಸ. ಬೆಳಗಾವಿ ಡಿವಿಷನಲ್ಲಿ ನಾವು 3738 ಕೇಸ್ ಹೀನಸ್ ಕೇಸ್ ಹಾಕಿದ್ದೀವಿ. ಅದರಲ್ಲಿ ಬೈಲಹೊಂಗಲದಲ್ಲಿ 540 ಹೋದ ವರ್ಷದಲ್ಲಿ. ಈ ಸಲ ಅವ್ರಿಗೆ 3 ಹಾಗೂ 28 ಕೇಸ್ಗಳನ್ನ ಹಾಕೊಂಡಿದ್ದೀವಿ. ಇದ್ರ ಜೊತೆಗೆ ಸರ್ ನಾವು ಗ್ರಾಮ ಸಭೆಗಳನ್ನು ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಬೈಲಹೊಂಗಲದಲ್ಲಿ 64 ಗ್ರಾಮ ಸಭೆಗಳನ್ನು ಮಾಡಿ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಒಂದು ಸುತ್ತೋಲೆಯನ್ನು ಕಳಿಸಿದ್ದೀವಿ, ನೀವು ಇದರ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಹಾಗೆ ಅಂತೇಳಿ ಅಧಿಕಾರಿಗಳ ಮೇಲೆ. ಜೊತೆಗೆ ಸಮನ್ವಯ ಸಮಿತಿ ಒಂದಿದೆ ಸರ್, ಜಿಲ್ಲಾ ಅಧ್ಯಕ್ಷರು, SP, DFO, ಎಕ್ಸೈಸ್, DC ಇರ್ತಾರೆ. ಈ ಹಲವಾರು ವಿಚಾರಗಳಲ್ಲಿ ನಾವು ಪ್ರಯತ್ನ ಪಟ್ಟರು ಅಲ್ಲೊಂದು ಇಲ್ಲೊಂದು MS ಮತ್ತೊಂದು ಕಡೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಡೀತಾ ಇದೆ.
ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಶಾಲೆ ಹಾಗೂ ಕಾಲೇಜುಗಳಲ್ಲಿ ನಮ್ಮವ್ರು ಹೋಗಿ ಏನು ಗ್ರಾಮ ಸಭೆ ಮಾಡ್ತಾರಲ್ಲ, ಹಾಗೆ ತಿಳುವಳಿಕೆ ಮೂಡಿಸ್ತಕ್ಕಂಥ ಕೆಲಸನೂ ನಾವು ಮಾಡ್ತೇವೆ. ಹಾಗೇನಾದರೂ ಇದ್ದರೆ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತಕ್ಕಂಥ ಕೆಲಸ. ಸನ್ಮಾನ್ಯ